ಪುಷ್ಪ ಮಾಡಿದ ಪಕೋಡ. ಒಂದು ಊರಲ್ಲಿ ಆನಂದ್ ಎಂಬ ನಿಯತ್ತಿನ ಮನುಷ್ಯ ಇದ್ದ. ಮತ್ತೆ ಅವನ ಹೆಂಡತಿಯ ಹೆಸರು ಪುಷ್ಪ. ಆನಂದ್ ಊರಿನ ಯಜಮಾನರ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದ. ಅಯ್ಯೋ ಪುಷ್ಪ, ಎಲ್ಲಿದ್ಯಾ? ಹಾ, ಬರ್ತಾ ಇದ್ದೀನ್ರಿ. ನಿಮ್ಗೋಸ್ಕರನೇ ಪಕೋಡ ಮಾಡ್ತಾ ಇದ್ದೆ. ಪುಷ್ಪ ಪಕೋಡ ತಕೊಂಡ್ ಬರ್ತಿದ್ಲು. ಆನಂದ್ ಅದನ್ನ ತಿಂತಾ ಇದ್ದ. ಅಬ್ಬಬ್ಬಾ, ನಿನ್ ಕೈಯಾರೆ ಮಾಡಿರೋ ಪಕೋಡ ಎಷ್ಟು ಚೆನ್ನಾಗಿದೆ ಗೊತ್ತಾ? ಹಾಗಾದ್ರೆ ನೀವ್ ಇನ್ಮೇಲೆ ಕೆಲ್ಸಕ್ ಹೋಗ್ಬೇಡಿ, ಮನೇಲೆ ಕುತ್ಕೊಂಡು ಪಕೋಡ ತಿನ್ನಿ ಸಂತೋಷವಾಗಿ. ಮರುದಿನ ಬೆಳಿಗ್ಗೆ ಆನಂದ್ ಕೆಲಸ ಮಾಡೋದಿಕ್ಕೆ ಹೋಗ್ತಿರ್ಬೇಕಾದ್ರೆ, ಆನಂದ್, ನೀನ್ ಇನ್ಮೇಲೆ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಏನಾಯ್ತು ಅಯ್ಯ? ನಾನೇನಾದ್ರೂ ತಪ್ಪು ಮಾಡದ್ನ ಏನು? ಇಲ್ಲ ಇಲ್ಲ ಇಲ್ಲ, ನೀನೇನು ತಪ್ಪು ಮಾಡಿಲ್ಲ. ನನ್ನ ಹೊಲನ ಬೇರೆಯವರು ಕೊಟ್ಬಿಟ್ಟಿದ್ದೀನಿ. ಪೇಟೆಯಿಂದ ಒಬ್ಬ ವ್ಯಾಪಾರಿ ಬಂದು ಇಲ್ಲಿ ಒಂದು ದೊಡ್ಡ ಶೂ ಫ್ಯಾಕ್ಟರಿ ಇಡ್ತಾರಂತೆ. ಆನಂದ್ ತುಂಬಾ ಬೇಜಾರಿಂದ ಮತ್ತೆ ಮನೆಗೆ ಹೋಗ್ತಿರ್ತಾರೆ. ಅವರು ಬೇಜಾರಲ್ಲಿದ್ದ ಮುಖವನ್ನು ನೋಡಿ ಪುಷ್ಪ ಈ ರೀತಿ ಕೇಳ್ತಾಳೆ, ಏನಾಯ್ತು ರೀ? ಯಾಕಿಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ದೀರಾ? ಅವ್ರು ಅವ್ರ ಹೊಲನ ಮಾರ್ಬಿಟ್ರಂತೆ, ಅದಕ್ಕೆ ಇನ್ಮೇಲೆ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಂದ್ರು. ಇದು ತುಂಬಾ ಕೆಟ್ಟ ವಿಷಯ. ಹೌದು, ಇವಾಗ ನಾನೇನ್ ಮಾಡೋದು? ನನಗ್ ನಿಜವಾಗ್ಲೂ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಒಂದ್ ವಿಷಯ ಹೇಳ. ಹೇಳು. ನಾನ್ ಪಕೋಡ ತುಂಬಾ ಚೆನ್ನಾಗ್ ಮಾಡ್ತೀನಿ ಅಂತ ಯಾವಾಗ್ಲೂ ನೀವೇ ಹೇಳ್ತೀರಾ ಅಲ್ವಾ? ನಾವ್ ಯಾಕೆ ಪಕೋಡ ಅಂಗಡಿ ಶುರು ಮಾಡ್ಬಾರ್ದು? ಏನ್ ಮಾತಾಡ್ತಿದ್ಯಾ? ನೀನ್ ಕೆಲ್ಸ ಮಾಡ್ತೀಯಾ? ನಾವಿಬ್ರು ಒಟ್ಟಿಗೆ ಸೇರಿ ಕೆಲ್ಸ ಮಾಡೋಣ. ನಾನು ಮನೆಯಲ್ಲಿ ಪಕೋಡ ಮಾಡ್ತೀನಿ, ನೀವ್ ಅದನ್ನ ಹೊರಗಡೆ ಹೋಗಿ ಮಾರಾಟ ಮಾಡಿ. ಹೌದು, ನೀನ್ ಹೇಳೋದು ಕೂಡ ಸರಿಯಾಗೇ ಇದೆ. ಮರುದಿನ ಪುಷ್ಪ ಬಿಸಿಯಾಗಿ ಪಕೋಡ ಮಾಡಿ ಕೊಡ್ತಾಳೆ. ಆನಂದ್ ಅದನ್ನ ಗಾಡಿಯಲ್ಲಿಟ್ಕೊಂಡು ಮಾರಾಟ ಮಾಡೋದಕ್ಕೆ ಹೋಗ್ತಾನೆ. ಊರಿಂದ ಆಚೆ ಇರೋ ರೋಡ್ನಲ್ಲಿ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಬನ್ನಿ ಬನ್ನಿ, ಬಿಸಿ ಬಿಸಿ ಪಕೋಡ ತಿನ್ನಿ. ಒಂದು ಸಲ ಪಕೋಡ ತಿಂದ್ರೆ ಮತ್ತೆ ಟೇಸ್ಟ್ ಕಳ್ದೋಗ್ತೀರಾ. ಬನ್ನಿ ಬನ್ನಿ. ಬಂಟಿ ಮತ್ತೆ ಅವನ ಗೆಳೆಯ ಬಬ್ಲು ಇದನ್ನ ಕೇಳಿ ಅವರೇನೋ ಮಾತಾಡ್ಕೊಂತಾರೆ. ಅಲ್ಲಿ ನೋಡುದ್ಯಾ, ಆನಂದಣ್ಣ ಪಕೋಡ ಮಾರ್ತಾ ಇದಾರೆ. ಹೌದು, ಇವತ್ತೇ ಅಂಗಡಿ ಇಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ಸರಿ, ಹೋಗ್ ಕೇಳ. ನಾಳೆಯಿಂದ ಇನ್ನ ಜಾಸ್ತಿ ಪಕೋಡ ಮಾಡ್ಕೊಡು. ಹಾ, ಖಂಡಿತವಾಗ್ಲು ನಾನಿನ್ನೂ ಜಾಸ್ತಿ ಪಕೋಡ ಮಾಡ್ಕೊಡ್ತೀನಿ. ಅದೇ ತರ ಪಕೋಡ ಮಾಡ್ಬೇಕಾದ್ರೆ ನೆನ್ಪಿಡ್ಕೋ, ನಮ್ ವ್ಯಾಪಾರದ ಬಗ್ಗೆ ಎಲ್ಲರೂ ಮಾತಾಡ್ಬೇಕು. ಹಾಗೇನಾದ್ರೂ ನಡೆದ್ರೆ ನಮ್ ಸಮಸ್ಯೆಗಳೆಲ್ಲ ತೀರೋಗುತ್ತೆ. ಮಾರನೇ ದಿನ ಆನಂದ್ ಅಲ್ಲಿ ಬಂದು ಪಕೋಡ ಮಾಡ್ಬೇಕಾದ್ರೆ ಲಲನ್ ಕೂಡ ಅವ್ರ ಗಾಡಿನ ತೊಳ್ಕೊಂಡ್ ಬರ್ತಾ ಇದ್ರು. ಬಿಸಿ ಬಿಸಿಯಾದ ಪಕೋಡ, ಚಟ್ನಿ ಕೂಡ ಜೊತೆಲಿ ಫ್ರೀ ಆಗಿ ಕೊಡ್ತೀನಿ. ಬನ್ನಿ ಬನ್ನಿ, ಚಟ್ನಿ ಹಾಕೊಂಡ್ ಪಕೋಡ ತಿನ್ನಿ. ಬಂಟಿ ಮತ್ತೆ ಬಬ್ಲು ಅಷ್ಟೇ ಅಲ್ಲದೆ ಇನ್ನು ಜಾಸ್ತಿ ಜನ ಬಂದು ಆನಂದ್ ಪಕೋಡನೇ ತಿಂತಾ ಇದ್ರು. ಅವರು ಲಲನ್ ಹೇಳೋದ್ನ ಕೇಳಿಸ್ಕೊಂಡ್ರು. ಅಬ್ಬಬ್ಬಾ, ಪಕೋಡ ಅಲ್ದೆ ಚಟ್ನಿ ಕೂಡನಾ? ತುಂಬಾ ಒಳ್ಳೆ ವಿಷಯ. ಪಕೋಡ ಜೊತೆ ಚಟ್ನಿ ಕೂಡ ಸಿಗ್ತಿದೆ. ಬನ್ನಿ, ನಾವ್ ಅಲ್ಲೋಗಿ ಇವತ್ತು ಪಕೋಡ ತಿನ್ನೋಣ. ಕಸ್ಟಮರ್ ಎಲ್ಲರೂ ಲಲನ್ ಹತ್ರನೇ ಹೋಗ್ತಾ ಇದ್ರು. ಅವ್ರು ಕೂಡ ಪಕೋಡನ ತಿನ್ನಕ್ ಶುರು ಮಾಡಿದ್ರು. ಆಹಾ, ತುಂಬಾ ಚೆನ್ನಾಗಿದೆ. ಇದೊಂದೇ ನೀವು ತುಂಬಾ ಚೆನ್ನಾಗಿ ಮಾಡಿರೋದು. ಹೌದು, ಚೆನ್ನಾಗಿರ್ಲೇಬೇಕಲ್ವಾ, ಮತ್ತೆ ಚಟ್ನಿ ಒಳಗಡೆ ಔಷಧಿ ಹಾಕಿದೀನಲ್ವಾ. ಆನಂದ್ ಪಾಪ ನೋಡ್ತಾನೆ ಇದ್ರು. ಅವ್ರ ಅಂಗಡಿ ಹತ್ರ ಯಾರು ಬರ್ಲೇ ಇಲ್ಲ. ಸಾಯಂಕಾಲ ಮತ್ತೆ ವಾಪಸ್ ಮನೆಗೆ ಹೋದ್ರು. ರೀ, ಏನಿದು? ಇವತ್ತು ಪಕೋಡನ ಮಾರಾಟ ಮಾಡ್ದಿರಾನೆ ಮನೆಗ್ ತಗೊಂಡ್ ಬಂದಿದ್ದೀರಾ? ನನಗನ್ಸುತ್ತೆ ನಾವ್ ಈ ವ್ಯಾಪಾರನ ನಿಲ್ಲಿಸೋದೇ ಒಳ್ಳೇದು. ಅಯ್ಯೋ, ದಿಢೀರಂತ ನಿಮ್ಗೇನಾಯ್ತು ರೀ? ನಿನ್ನೆ ಎಲ್ಲ ತುಂಬಾ ಚೆನ್ನಾಗ್ ವ್ಯಾಪಾರ ಆಯ್ತಲ್ವಾ? ಇವತ್ತೇನಾಯ್ತು? ಇವತ್ತು ಸ್ವಲ್ಪ ಪಕೋಡ ಮಾತ್ರ ಮಾರಾಟ ಆಯ್ತು. ಅಷ್ಟ್ರಲ್ಲಿ ಲಲ್ಲನ್ ಬಂದು ಎಲ್ಲರನ್ನೂ ಅವ್ರ ಕಡೆ ಎಳ್ಕೊಂಡ್ಬಿಟ್ರು. ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು? ನಮ್ಮ ಹತ್ರ ಯಾವ ಕಸ್ಟಮರು ಬರ್ದ್ರೆ ಎಲ್ಲ ಅವ್ರ ಹತ್ರನೇ ಹೋಗ್ತಿದ್ದಾರೆ. ನಾವು ಪಕೋಡ ಮಾಡಿ ಇವಾಗ ಏನ್ ಮಾಡೋದು? ಆದ್ರೆ ಎಲ್ರೂ ಅವ್ರ ಹತ್ರನೇ ಹೋಗೋದಕ್ಕೆ ಅಷ್ಟೊಂದ್ ಸ್ಪೆಷಲ್ ಅವ್ರೇನ್ ಮಾಡ್ತಿದ್ದಾರೆ? ಪಕೋಡ ಜೊತೆ ಏನೋ ಸ್ಪೆಷಲ್ ಚಟ್ನಿ ಫ್ರೀಯಾಗಿ ಕೊಡ್ತಿದ್ದಾರೆ. ಎಲ್ಲರೂ ಅವ್ರ ಹತ್ರ ಹೋಗಿ 5 ಪ್ಲೇಟ್ ತಿಂತಾ ಇದ್ದಾರೆ. ಏನು, 5 ಪ್ಲೇಟಾ? ಅಷ್ಟೊಂದು ಪಕೋಡನ ತಿಂತಾರಾ? ಹೌದು, ನನಗೇನೋ ಪಕೋಡ ಒಳಗಡೆ ಏನೋ ಹಾಕಿದ್ದಾರೆ ಅಂತ ಅನ್ನಿಸ್ತು. ಇಲ್ಲ ಅಂದ್ರೆ ಒಬ್ಬೊಬ್ರು ಕೂಡ ಇಷ್ಟೊಂದು ಪಕೋಡ ಹೇಗ್ ತಿನ್ನಕ್ ಸಾಧ್ಯ? ನೀವೇನು ಯೋಚನೆ ಮಾಡ್ಬೇಡಿ. ನಾವು ನಿಯತ್ತಾಗಿ ನಮ್ ಕೆಲ್ಸನ್ ಮಾಡಿದ್ರೆ ಆ ದೇವ್ರೇ ನಮ್ಗೆ ಒಳ್ಳೇದ್ ಮಾಡ್ತಾನೆ. ನೀವು ನಾಳೆ ಕೂಡ ಪಕೋಡ ಮಾರಾಟಕ್ ಹೋಗಿ. ಮಾರನೇ ದಿನ ಆನಂದ್ ಅಲ್ಲಿಗೆ ಮತ್ತೆ ಪಕೋಡ ಮಾರೋದಕ್ಕೆ ಬಂದ್ರು. ಲಲನ್ ಕೂಡ ಗಾಡಿ ತೊಳ್ಕೊಂಡು ಅಲ್ಲಿಗೆ ಬರ್ತಾನೆ. ಬನ್ನಿ ಬನ್ನಿ, ಸ್ಪೆಷಲ್ ಚಟ್ನಿ ಜೊತೆ ಬಿಸಿ ಬಿಸಿ ಪಕೋಡನ ತಿನ್ನಿ.
ಲಲನ್ ಅಂಗಡಿ ಹತ್ರನೇ ಎಲ್ಲ ಕಸ್ಟಮರ್ ಕೂಡ ಹೋಗ್ತಾ ಇದ್ರು. ಎಲ್ಲರೂ ಒಬ್ರಾದ್ಮೇಲೆ ಒಬ್ರು ಒಂದೊಂದೇ ಪ್ಲೇಟ್ ತಗೊಂಡು ಪಕೋಡ ತಿಂತಾನೆ ಇದ್ರು. ನನ್ ಕತೆ ಏನಾಗುತ್ತೋ ಗೊತ್ತಿಲ್ವೇ, ಒಬ್ರು ನಮ್ ಪಕೋಡ ತಿನ್ನೋದಿಕ್ಕೆ ಬರ್ತಾ ಇಲ್ಲ. ಅಲ್ಲಿಗೆ ವಯಸ್ಸಾದ ಒಂದು ಅಜ್ಜ ಲಲನ್ ಗಾಡಿ ಹತ್ರ ಬಂದು ಏನ್ ಹೇಳ್ತಾರೆ ಅಂದ್ರೆ, ಅಪ್ಪ ಕಂದ, ನನಗೂ ಒಂದು ಪಕೋಡ ಕೊಡು, ತುಂಬಾ ಹೊಟ್ಟೆ ಹಸಿತಾ ಇದೆ. ಮೊದಲು ಕಾಸು ಕೊಡಿ, ಆಮೇಲೆ ಪಕೋಡ ಕೊಡ್ತೀನಿ. ಅಪ್ಪ ಕಂದ, ನನ್ನ ಹತ್ರ ಕೊಡೋದಿಕ್ಕೆ ಕಾಸಿಲ್ಲ. ಕಾಸು ಕೊಟ್ಟಿಲ್ಲ ಅಂದ್ರೆ ನಾನು ಕೊಡೋದಿಲ್ಲ. ಎಲ್ಲಿಂದ ಬರ್ತಾರೋ ಇಂಥವ್ರೆಲ್ಲ, ಹೋಗಿ ಇಲ್ಲಿಂದ. ಆ ಅಜ್ಜ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅವಾಗ ಆನಂದ್ ಆ ಅಜ್ಜನನ್ನ ಕೂಗ್ತಾರೆ. ತಾತ, ಇಲ್ಲಿ ಕೇಳಿ, ಒಂದ್ ನಿಮಿಷ ಇಲ್ಲಿ ಬನ್ನಿ. ಆ ಅಜ್ಜ ಆನಂದ್ ಹತ್ರ ಹೋಗ್ತಾರೆ. ಏನಾಯ್ತು ತಾತ, ತುಂಬಾ ಹೊಟ್ಟೆ ಹಸಿತಿದ್ಯಾ? ಹೌದು ಕಂದ, ತುಂಬಾನೇ ಹೊಟ್ಟೆ ಹಸಿತಿದೆ, ಆದ್ರೆ ಹಣ ಕೊಟ್ಟು ತಿನ್ನೋದಿಕ್ಕೆ ನನ್ನ ಹತ್ರ ಹಣ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ನೀವು ಕಾಸು ಕೊಡ್ದಿರಾನೆ ತಿನ್ನಿ. ಆ ರೀತಿ ಹೇಳಿ ಅಜ್ಜನ್ಗೆ ಪಕೋಡನ ಕೊಡ್ತಾನೆ. ಪಕೋಡ ತಿನ್ಬೇಕಾದ್ರೆ ಅಜ್ಜ ಅವನ್ ಮಾತಾಡ್ತಾರೆ. ಈ ಪಕೋಡ ತುಂಬಾ ರುಚಿಯಾಗಿದೆ, ಆದ್ರೆ ಯಾಕೆ ಯಾರು ಈ ಪಕೋಡನ ತಗೋತಾ ಇಲ್ಲ? ಗೊತ್ತಿಲ್ಲ, ಯಾರು ಇಲ್ಲಿ ನನ್ನ ಪಕೋಡನ ತಗೋತಾ ಇಲ್ಲ. ಅವ್ರ ಹತ್ರ ಏನು ಸ್ಪೆಷಲ್ ಆಗಿರೋ ಚಟ್ನಿ ಇದೆ. ನೀನೇನು ಯೋಚನೆ ಮಾಡ್ಬೇಡ ಕಂದ, ಮೇಲಿರೋರು ಎಲ್ಲ ನೋಡ್ತಿರ್ತಾರೆ. ನೀನ್ ಪಡೋ ಕಷ್ಟ ವ್ಯರ್ಥ ಆಗೋದಿಲ್ಲ. ಅಲ್ಲಿಗೆ ದಿಢೀರಂತ ಒಂದು ಪೊಲೀಸ್ ಜೀಪ್ ಬರುತ್ತೆ. ಜೀಪಿಂದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಲಲ್ಲನ್ ಹತ್ರ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾರ್ಗೂ ಚೆನ್ನಾಗಿರೋ ಚಟ್ನಿ ಕೊಡ್ತಿದ್ಯಾ ಅಲ್ವಾ? ಇವಾಗ ನಾನ್ ನಿನಗ್ ಚೆನ್ನಾಗಿ ಕೊಡ್ತೀನಿ. ಅಯ್ಯೋ ಸರ್, ನಾನೇನ್ ಮಾಡ್ದೆ? ಚಟ್ನಿಲಿ ಅದೇನೇನೋ ಕಲ್ಸಿ ಎಲ್ಲಾರ್ಗೂ ತಿನ್ನಿಸ್ತಿದ್ಯಾ ಅಲ್ವಾ? ನಿನ್ನ ಸಪ್ಲೈಯರ್ನ ನಾವು ಹಿಡ್ದಿದೀವಿ, ಅವ್ನ್ ನಿನ್ನ ಹೆಸರು ಹೇಳಿದಾನೆ. ಪೊಲೀಸ್ ಇನ್ಸ್ಪೆಕ್ಟರ್ ಲಲನ್ನ ಅರೆಸ್ಟ್ ಮಾಡ್ಕೊಂಡು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಲಲನ್ ಅಳ್ತಾ ಕೂತ್ಕೊಂತಾನೆ. ಅಯ್ಯೋ, ಅದಕ್ಕೇನೆ ಒಂದು ಪಕೋಡ ತಿಂದ್ರೆ ನಿದ್ದೆ ಬರ್ತಾ ಇದ್ದಿದ್ದು? ಇದಾ ವಿಷಯ? ಸ್ಪೆಷಲ್ ಚಟ್ನಿ ಏನು ಅಂತ ನನ್ಗೆ ಇವಾಗ ತಾನೇ ಗೊತ್ತಾಯ್ತು. ಇದ್ರ ಬದಲು ಆನಂದಣ್ಣನ ತಾನೇ ನಾವು ಪಕೋಡ ತಿನ್ನೋಣ. ಅದಾದ್ಮೇಲೆ ಆನಂದ್ ಹತ್ರನೇ ಎಲ್ಲರೂ ಪಕೋಡ ತಿನ್ನೋಕೆ ಬರ್ತಾರೆ. ಅದಾದ್ಮೇಲೆ ಆನಂದ್ ಪಕೋಡ ತುಂಬಾನೇ ಫೇಮಸ್ ಆಗೋಯ್ತು. ವ್ಯಾಪಾರ ಕೂಡ ಒಳ್ಳೆ ರೀತಿಯಲ್ಲೇ ಶುರು ಆಗುತ್ತೆ.